ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರಿಂದ ಬಿರುಸಿನ ಪ್ರಚಾರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಎಂದು ಹೇಳಿ ಮತಯಾಚನೆ ಮಾಡಲಿ. ನನ್ನ ಅವಧಿಯಲ್ಲಿ ಹೊಸ ಮದ್ಯದಂಗಡಿ ತೆರೆದಿಲ್ಲ. ಅಭಿವೃದ್ಧಿಗೆ ತಂದ ಅನುದಾನ ಕುರಿತು ದಾಖಲೆ ನೀಡಲಿ ಎಂದು ಹಾಲಪ್ಪ ಸವಾಲು. ಸಾಗರದ ಮಾರಿಕಾಂಬಾ ದೇವಿಯ ತವರು ಮತ್ತು ಗಂಡನ ಮನೆ ದೇವಸ್ಥಾನದಲ್ಲಿ 40 ವರ್ಷಗಳ ನಂತರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ. 3 ದಿನಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ಶಾಸ್ತ್ರೋಕ್ತವಾಗಿ ನಡೆದ ಮಾರಿಕಾಂಬಾ ದೇವಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವೈಭವ. ಸಂಕಲ್ಪದ ನಂತರ ನಡೆದ ಮಂಗಳಾರತಿ ವೇಳೆ ಮಾರಿಕಾಂಬಾ ದೇವಿಯ ಮುಡಿಯಿಂದ ಜಾರಿದ ಹೂವಿನ ಪ್ರಸಾದ. 3 ದಿನಗಳ ಧಾರ್ಮಿಕ ಕಾರ್ಯಕ್ರಮ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದ ಋಷಿಕೇಶ್ ರವಿ ಪೋತರಾಜ ನಾಗೇಂದ್ರ. ಸಾಮೂಹಿಕ ಅನ್ನ ಸಂತರ್ಪಣೆಗೆ ಹರಿದು ಬಂದ ಜನಸಾಗರ. ಈಗ ಸುದ್ದಿಯ ವಿವರ. ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ.ವೈ. ರಾಘವೇಂದ್ರ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಯಗಳಿಸಲಿದ್ದಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಗುರುವಾರ ಬಿಜೆಪಿ ನಗರ ಘಟಕದ ವತಿಯಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿ.ವೈ. ರಾಘವೇಂದ್ರ ಪರ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ದೇಶದಲ್ಲಿ ಒಳ್ಳೆಯ ವಾತಾವರಣ ಇದೆ. 400ಕ್ಕಿಂತ ಹೆಚ್ಚು ಸೀಟುಗಳನ್ನು ನಾವು ಗೆಲ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಇದನ್ನು ಘೋಷಣೆ ಮಾಡಿದೆ. ಮತ್ತು ಇಲ್ಲಿಯ ವಾತಾವರಣ ನೋಡಿದ್ರೆ, ದೇಶದಲ್ಲಿ ಬರ್ತಕ್ಕಂಥ ಸುದ್ದಿ ಮಾಧ್ಯಮಗಳ ಸುದ್ದಿಯನ್ನು ನೋಡಿದರೆ, ನಿಮ್ಗಳದೇ ಸುದ್ದಿಯನ್ನು ನೋಡಿದರೆ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ದೇಶದಲ್ಲಿ ಗೆಲ್ತೇವೆ. ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಸ್ವಲ್ಪ ಕಡೆ ಎಲ್ಲ ತಿರುಗಿ ಬಂದಿದ್ದೇನೆ. ನಾನು ಒಂದು 5 ಕ್ಷೇತ್ರಗಳಲ್ಲಿ ಓಡಾಡಿ ಬಂದಿದ್ದೇನೆ. 28 ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಎಲ್ಲ ವಾತಾವರಣ ರಾಜ್ಯದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಎರಡೂ ಜಿಲ್ಲೆಯಲ್ಲಿ ನಾವು 2 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಮತ್ತು ಲಕ್ಷಾಂತರ ಓಟ ಲೀಡಲ್ಲಿ ಗೆಲ್ತೇವೆ. ಅದು ಸುಮಾರು 2 ಲಕ್ಷ ಮತಗಳ ಆಗ್ಬೋದು ಅಂತ ನಮ್ಮದು ಒಂದು ನಿರೀಕ್ಷೆ ಇದೆ. ಲಕ್ಷಾಂತರ ಓಟಲ್ಲಿ ಗೆಲ್ತೇವೆ. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇಶವಾಸಿಗಳು ಮತ್ತು ನಮ್ಮೂರಿನ ಜನರು ಕೂಡ ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಆ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ. ನಾವು ಖಂಡಿತವಾಗಿ ಲಕ್ಷಾಂತರ ಓಟಲ್ಲಿ ಗೆಲ್ತೇವೆ. ರಾಘವೇಂದ್ರ ಅವನ್ನ ಗೆಲ್ಲಿಸಬೇಕು, ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂಥೇಳಿ ಜನ ತೀರ್ಮಾನ ಮಾಡಿದ್ದಾರೆ. ನಾನು ನಿನ್ನೆ ಆನವಟ್ಟಿಗೆ ಹೋಗಿದ್ದೆ. ಸುಮಾರು 30,000 ಜನ ಸೇರಿದ್ದರು. ಹೀಗೆ ಹೋದಲ್ಲಿ ಬಂದು ಮೊನ್ನೆ ರಿಪ್ಪನ್ಪೇಟೆ ಹೋಗಿದ್ವಿ, ಕೋಣಂದೂರು ಹೋಗಿದ್ವಿ. ಎಲ್ಲಿ ಹೋದ್ರೂ ಜನ ಬರ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಮೋದಿ ದೇಶ ಗೆಲ್ಲಬೇಕಾದ್ದು ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ, ಇಲ್ಲಿ ಭಾರತ ಗೆಲ್ಲಬೇಕು. ಪ್ರಪಂಚದಲ್ಲಿ ಭಾರತ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಭಾರತ ಗೆಲ್ಲಬೇಕು ಅಂದರೆ ನಮ್ಮ ಬಿ ಜೆ ಪಿ ಗೆಲ್ಲಬೇಕು. ಬರೀ ಬಿ ಜೆ ಪಿ ಗೆಲುವಲ್ಲ, ಇದು ಭಾರತದ ಗೆಲುವಾಗ್ತದೆ. ಪ್ರಪಂಚಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಸಂದರ್ಭ ಇದು. ಹಾಗಾಗಿ ಒಳ್ಳೆಯ ವಾತಾವರಣ ಇದೆ. ಹೋದಲ್ಲಿ ಬಂದಲ್ಲಿ ಒಳ್ಳೆಯ ವಾತಾವರಣ ಇದೆ. ನಾವು ಲಕ್ಷಾಂತರ ಓಟಲ್ಲಿ ಗೆಲ್ತೇವೆ. ಸಾಗರದಲ್ಲೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ನಾವು 23,000 ಲೀಡ್ ಕೊಟ್ಟಿದ್ದೀವಿ ಹೋದ ಸಾರಿ. ಈ ಸಾರಿ ಕೂಡ ಒಳ್ಳೆಯ ಅಂತರದಲ್ಲಿ ಸಾಗರ ಕ್ಷೇತ್ರದಲ್ಲೂ ಕೂಡ ಮತ ಬರುತ್ತೆ. ಸ್ವರ್ಬದಲ್ಲೂ ಬರ್ತದೆ. ತೀರ್ಥಹಳ್ಳಿಗೆ ಹೋಗಿದ್ವಿ, ಅಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ಇಡೀ ಮಲೆನಾಡಿನ ಜಿಲ್ಲೆಗಳಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಮಲೆನಾಡಿನ ಜನ ಮತ್ತು ರಾಜಕೀಯ ಪ್ರಜ್ಞಾವಂತರು. ಹಾಗಾಗಿ ಅದೊಂದು ಯೋಚನೆ ಇದೆ. ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನೋಡಿದ್ದೀವಿ, ನಾವು ಕೇಳಿದ್ದೀವಿ. ಅವ್ರು ಹೋಗಿ ಬೆಂಗಳೂರಿಗೆ ಓಟ್ ಹಾಕಿ ಬಂದಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಚುನಾವಣೆಗೆ ಓಟ್ ಹಾಕಿ ಬಂದಿದ್ದಾರೆ. ಅವ್ರ ಓಟೇ ಇಲ್ಲಿಲ್ಲ. ಇನ್ನು ಹೇಗೆ ಅವರ ವಿಳಾಸವೇ ಇಲ್ಲ ಇಲ್ಲಿ. ಹಾಗಾಗಿ ನಾವು ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೆಚ್ಚು ಟೀಕೆ ಮಾಡೋದಕ್ಕಿಂತ ನಮ್ಮ ಸಾಧನೆಗಳನ್ನು, ಮೋದಿಯವರ ಸಾಧನೆಗಳನ್ನು ಹೇಳ್ಕೊಂಡು ಮತ ಕೇಳ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಉರಿ ಬಿಸಿಲಿನಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ರಸ್ತೆಗಳು ಕೆಲಸ ಮಾಡ್ತಿದ್ದಾರೆ. ದೇಶಾದ್ಯಂತ ಇದೆ, ರಾಜ್ಯಾದ್ಯಂತ ಇದೆ. ನಮ್ಮ ಜಿಲ್ಲೆಯಲ್ಲೂ ಆ ಕೆಲಸ ನಡೀತಾ ಇದೆ. ಗ್ಯಾರಂಟಿ ಇಲ್ಲ, ಮೋದಿಯೇ ಗ್ಯಾರಂಟಿ. ಈ ದೇಶಕ್ಕೆ ಗ್ಯಾರಂಟಿ ಯಾರು? ಈ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಬಿಟ್ಟರೆ ಇನ್ಯಾರು ಆಗ್ತಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ? ವಿರೋಧ ಪಕ್ಷದ ಪ್ರಧಾನ ಕ್ಯಾಂಡಿಡೇಟ್, ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ? ಈ ದೇಶಕ್ಕೊಬ್ಬರು ಪ್ರಧಾನಿ ಇಂಥವ್ರು ಮಾಡ್ತೇವೆ, ಇಂಥವ್ರ ನಾಯಕತ್ವದಲ್ಲಿ ದೇಶ ಕಟ್ತೇವೆ ಅಂತ ಹೇಳೋರು ಬೇಕಲ್ಲ, ಯಾರು ನಾಯಕರು ಹೇಳಿ? ಹೀಗೆ ಅವರ ವಿರೋಧ ಪಕ್ಷಗಳಲ್ಲಿ ವೈರುಧ್ಯ ಇದೆ. ಇಲ್ಲೇನೋ ಸ್ವಲ್ಪ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇರೋದಕ್ಕೆ ಕಾಣ್ತಾ ಇದ್ದೀವಿ. ಮೋದಿಯವರು ನಮ್ಮ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ, ಅದು ಪ್ರಪಂಚ ಕೂಡ ಒಪ್ಕೊಂಡಿದೆ. ಅಭ್ಯರ್ಥಿ ಅಲ್ವೇ, ಆಗ್ತಾರೆ, ಅದು 100ಕ್ಕೆ 100 ಸತ್ಯ. ಮತ್ತು ಬೇರೆ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಇಲ್ಲಿದೆ, ಬೇರೆ ಕಡೆ ಎಲ್ಲಿದೆ?
ಯಾರು ಅಭ್ಯರ್ಥಿ? ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ? ಕಾಂಗ್ರೆಸ್ 1000 ಮಾತು 1000 ಹೇಳಲಿ, ಅವರು ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಅವರ ಆರ್ಥಿಕ ನೀತಿ ಏನು? ಈ ದೇಶವನ್ನು ಯಾವ ರೀತಿ ಮುಂದುವರಿಸ್ತೇವೆ? ಟೆರರಿಸಮ್ ಬಗ್ಗೆ ನಮ್ಮ ಮೋದಿಯವರ ಪ್ರಧಾನಿ ಆದ ನಂತರ ಟೆರರಿಸಮ್ ಹಂತ ಹಿಡಿತಾ ಇವಾಗ ಜೀರೋಕ್ಕೆ ಬಂದಿದೆ ಟಾಲರೆನ್ಸ್. ಇವತ್ತು ಎಲ್ಲಿ ಅದಕ್ಕೆ ಅವ್ರ ಉತ್ತರ ಏನು? ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ಅವರ ನೀತಿ ಏನು? ಭಾರತವನ್ನು ನಾವು ಹೇಗೆ ಕಟ್ತೇವೆ, ಯಾರ ನಾಯಕತ್ವದಲ್ಲಿ ಕಟ್ತೇವೆ, ಇದಕ್ಕೆ ಉತ್ತರ ಇಲ್ವಲ್ಲ ಅವ್ರ ಹತ್ರ. ಸರ್, ಇಷ್ಟಪಡಿಸಿದ್ದೇನೆ. ನನ್ನ ಆಡಳಿತಾವಧಿಗೆ ಹೊಸ ಅಂಗಡಿಗಳು ಯಾವುದೂ ಆಗಲಿಲ್ಲ. CL2 ಆಗಲಿಲ್ಲ, CL9 ಅಂತ ಹೇಳ್ತೀವಿ ನಾವು, ಅದು ಆಗಲಿಲ್ಲ. MSIL ಅಂಗಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡಿದ್ರು. ಮಾಮಾಳಿಯನ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿ ಇಟ್ಕೊಂಡಿದ್ರು. ಅದು ಯಾಕೆಂದರೆ ಈ ಖಾಸಗಿಯವರಿಗೆ ಸಹಾಯ ಮಾಡಲಿಕ್ಕಾಗಿ ಇಟ್ಕೊಂಡಿದ್ರು. MSIL ಅಂಗಡಿ ಸ್ಯಾಂಕ್ಷನ್ ಆಗಿ ನಮ್ಮ BJP ಸರ್ಕಾರದ ಒಂದು ಅಂಗಡಿನೂ ಕೊಟ್ಟಿಲ್ಲ ನಾವು. ಅವ್ರು ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡು ಪ್ರೈವೇಟ್ನವ್ರಿಗೆ ಹೆದರ್ಸ್ತಿದ್ರು. ಪ್ರೈವೇಟ್ ಅಂಗಡಿಗೂ MSIL ಅಂಗಡಿಗೂ 20 ರೂಪಾಯಿ ಡಿಫ್ರೆನ್ಸ್ ಇದೆ. ಕೆಲವರಿಗೆ ಅನುಭವ ಯಾರಿಗಾರು ಇದೆಯೇನು? ಯಾರಿಗೂ ಅನುಭವ ಇಲ್ಲ. ನಮ್ಮೂರು ಪತ್ರಕರ್ತರು ಅನುಭವ ಇದೆ. 20 ರೂಪಾಯಿ ಜಾಸ್ತಿ ಮಾಡ್ತಾರೆ MSILಗಿಂತ ಅದೇ ಪ್ರಾಡಕ್ಟ್ನ. ಇದನ್ನು ಮುಚ್ಚಿಟ್ಕೊಂಡು ವಸೂಲಿ ಮಾಡಲಿಕ್ಕಾಗಿ ಮಾವಾಳಿ ಇದ್ರಾಗ ಇಬ್ಬರದ್ದು ಪಾತ್ರ ಇದೆ. ಅವರು ಮುಚ್ಚಿಟ್ಕೊಂಡಿದ್ರು. ಅದನ್ನು ಪ್ರಾರಂಭ ಮಾಡಿದ್ವಿ ನಾವು. ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿತ್ತು. ಸಾರ್ವಜನಿಕರ ಜೇಬಿಗೂ ಅದು ಆಗ್ತಿತ್ತು. ಹೊಸ ಅಂಗಡಿ ಮಾಡಿಲ್ಲ, ಸುಳ್ಳು ಹೇಳ್ತಾರೆ. ಆ್ಯಕ್ಚುಲಿ ಈ ಶಾಸಕರ ನೇತೃತ್ವದಲ್ಲಿ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ 3 ಅಂಗಡಿ ಓಪನ್ ಆಗಿದೆ, ಹೊಸ ಅಂಗಡಿ. ಸರಿ, ಟೆಂಡರ್ ಯಾರಿಗಾಯಿತು ಅಂತೇಳಿ ಏಜೆನ್ಸಿ ಫಿಕ್ಸ್ ಆಗುತ್ತೆ. ಅದಾದಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ. ಅದೆಲ್ಲ ಒಂದು ಇದೆಯಲ್ಲ, ಅದನ್ನು ನೋಡಬೇಕಲ್ಲ. ದಾಖಲೆಗಳೇ ಇರುತ್ತೆ. ಅವ್ರು ಯಾವ ದಾಖಲೆ ಇಲ್ಲದೆ ಹೇಳ್ತಾ ಇದ್ದಾರೆ ಸುಳ್ಳು. ಸ್ವಲ್ಪ ದಿನ ಇನ್ನೂ ಈಗ 9 ತಿಂಗಳು 11 ತಿಂಗಳು ಆಯಿತು, ಸುಳ್ಳು ನಡೀತಾ ಇರ್ತದೆ. ಸ್ವಲ್ಪ ದಿನ ಆಮೇಲೆ ಗೊತ್ತಾಗ್ತದೆ. ಸರ್, ಎಲ್ಲದಕ್ಕೂ ದಾಖಲೆ ಇರ್ತದೆ. ಈ ಊರಿನ ರಸ್ತೆ ಬೈಪಾಸ್ ಆಗಿದೆಯಲ್ಲ, ಅಲ್ಲೂ ಸಣ್ಣದು, ಅದು ನಾವೇ ಮಾಡಿದ್ದು ಅಂತಾರೆ. ದಾಖಲೆಗಳಿದೆ ಸರ್. ಅದಕ್ಕೆ ಕುಡಿಯುವ ನೀರಿಂದು ನಾವೇ ಮಾಡಿದ್ದು ಅಂತಾರೆ. ದಾಖಲೆಗಳಿರುತ್ತಲ್ಲ, ದಾಖಲೆ ಬಿಡುಗಡೆ ಮಾಡಲಿ. ಅವ್ರು ಸ್ಯಾಂಕ್ಷನ್ ಆಗಿದ್ದು ಇಲ್ಲಿ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರಿಗೆ ಯಾವ ಅನುದಾನ ಬಂದಿಲ್ಲ. ಈ ಪುಣ್ಯಾತ್ಮ ಹೆಂಗೆ ಬಂದು. ಈ ಸಂದರ್ಭದಲ್ಲಿ KR ಗಣೇಶ್ ಪ್ರಸಾದ್, ಮಧುರಾ ಶಿವಾನಂದ್, ವಿ ಮಹೇಶ್, ಅರವಿಂದ್ ರಾಯ್ಕರ್, ಪ್ರೇಮಾ ಕಿರಣ್ ಸಿಂಗ್, ಮೈತ್ರಿ ಪಾಟೀಲ್, ಸತೀಶ್ ಬಾಬು, ಶ್ರೀರಾಮ್, ಸಂತೋಷ್ ಶೇಟ್, ಕವಿತಾ ಜಯಣ್ಣ, ಚಂದ್ರಕಾಂತ್, ಪರಶುರಾಮ್, ಶ್ರೀನಿವಾಸ್ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದೇವಿಯ ಸನ್ನಿಧಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ 3 ದಿನಗಳ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಶುಕ್ರವಾರ ಗಂಡನ ಮನೆ ಮತ್ತು ತವರುಮನೆ ದೇವಸ್ಥಾನದಲ್ಲಿ 500 ಕಲಶಗಳನ್ನು ಒಳಗೊಂಡ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಹಸ್ರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಲೋಕ ಕಲ್ಯಾಣಾರ್ಥವಾಗಿ ದೇವಸ್ಥಾನದ ಸಮಿತಿಯವರು ಮತ್ತು ಭಕ್ತರು ಸಂಕಲ್ಪ ಕೈಗೊಂಡರು.
ಮನುಷ್ಯ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ತಪ್ಪು ಮಾಡ್ತಾ ಇರ್ತಾನೆ, ಕೆಲವೊಂದು ಅರಿವಿಗೆ ಹೊರಗೆ. ಅದೇ ರೀತಿಯಾಗಿ ನಮ್ಮಿಂದ ಯಾವ ತರವಾದಂತಹ ತಪ್ಪು ಒಪ್ಪುವಂದಲ್ಲಿ ಅವಾಗತಿ ಪುತ್ರವತ್ ಪರಿಪಾಲಯ. ಮಕ್ಕಳು ತಪ್ಪು ಮಾಡ್ತಾರೆ, ಮಕ್ಕಳ ತಪ್ಪನ್ನ ಗುರು ಹಿರಿಯರು ತಂದೆ ತಾಯಿ ಅದೇ ರೀತಿ ಆ ತಾಯಿ ಇಡೀ ಭಕ್ತ ಸಂಕುಲಕ್ಕೆ ಭಕ್ತ ಸಮೂಹವನ್ನ ಮಕ್ಕಳ ರೀತಿಯಲ್ಲಿ ಸಂರಕ್ಷಣೆ ಮಾಡುವ ಮೂಲಕ ಅವರವರು ದುಡಿಯುವಂತಹ ದುಡಿಯಲ್ಲಿ ಮಾಡುವಂತಹ ಉದ್ಯೋಗದ ಯಶಸ್ಸು ಮುಂದೆಯೂ ಸಹ ಇದಕ್ಕೆ ಸೇವೆಯನ್ನ ಭಕ್ತರಿಂದ ಮಾಡಿಸಿಕೊಳ್ಳತಕ್ಕಂತಹ ಭಕ್ತರಾದ ನಮ್ಮೆಲ್ಲರ ಸಮಸ್ತ ಗ್ರಹಚಾರಗಳನ್ನ ಬಿಂದುಗಳನ್ನು ಪರಿಗಣಿಸಿ ಆಯುರ್ವೇದ ಐಶ್ವರ್ಯ ಭಾಗ್ಯವನ್ನ ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ನಿರಂತರವಾಗಿ ರಕ್ಷಣೆ ಮಾಡ್ತಿರುವಾಗ ಆ ಧರ್ಮ ನಮ್ಮನ್ನು ರಕ್ಷಿಸಿದಂಚ ಉಪಂಚ ತದೈವ ತಿಷ್ಟತಿ. ದೊಡ್ಡದಾದಂತಹ ಮನ ಎಷ್ಟೇ ಆಳವಾಗಿ ಬೇರೆಯೂ ಕೂಡ ದೊಡ್ಡದಾದಂತಹ ಗಾಳಿ ಬಂದಾಗ ಅದು ಕೂಡ ಬಿದ್ದು ಹೋಗುವಂತಹ ಸಾಧ್ಯತೆ ಉಂಟು. ಮಳೆಗಾಲದಲ್ಲಿ ಜಲಾಶಯದಲ್ಲಿ ನೀರು ತುಂಬಿಕೊಳಗಿದ್ರು ಕೂಡ ಬರಗಾಲ ಬಂದಾಗ ಅದು ಕೂಡ ಶಾಶ್ವತ, ಅದು ಕೂಡ ಬತ್ತಿ ಹೋಗ್ತಾರೆ. ಹಾಗಾದರೆ ನಾವು ಮಾಡತಕ್ಕಂತಹ ನಿರಂತರವಾದಂತಹ ಹೋಮ ಹವನ ದಾನ ಧರ್ಮ ಯಜ್ಞ ಯಾಗ ಇಂತಹ ಒಂದು ಪ್ರತಿಷ್ಠಾ ಬ್ರಹ್ಮಕಲೋಷೋತ್ಸವಗಳ ಪುಣ್ಯ ಸಂಪಾದನೆ ಉಂಟಲ್ಲ, ಅದು ನಮ್ಮನ್ನು ಕೊನೆ ತನಕ ಕಾಪಾಡಿಕೊಂಡು ಬರ್ತದಂತೆ. ಅದೇ ರೀತಿಯಾಗಿ ಎಲ್ಲರೂ ಸೇರಿದಂತಹ ಮಾಡುವಂತಹ ಸಂದರ್ಭದಿಂದ ಆ ಮಾರಿಕಾಂಬೆ ಬಿಂಬದಲ್ಲಿ ಸನ್ನಿಹಿತಳಾಗಿ ಸದಾಕಾಲ ಭಕ್ತರನ್ನು ಅನುಗ್ರಹಿಸುತ್ತಾ ಇದೇ ರೀತಿ ಮುಂದೆಯೂ ಸಹ ಎಲ್ಲರಿಗೂ ಭಕ್ತನವರಿಗೂ ಈ ಒಂದು ಮಹತ್ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕಾರಿದ್ದಂತಹ ಭಕ್ತರೆಲ್ಲರಿಗೂ ಕೂಡ ಆ ತಾಯಿ ಮಂಗಲಮಯವಾದಂತಹ ಜೀವನವನ್ನು ಸದ್ಧರ್ಮದಲ್ಲಿ ಸದ್ಬುದ್ಧಿ ಸತ್ಕೀರ್ತಿ ಸತ್ಸಂಪತ್ತನ್ನು ಪದೇ ಪದೇ ಇಂತಹ ಒಂದು ಧರ್ಮ ಕರ್ಮವನ್ನು ನಿರಂತರವಾಗಿ ಮಾಡಿಕೊಂಡು ಹೋಗತಕ್ಕಂತಹ ಯೋಗ ಭಾಗ್ಯ, ಅದಕ್ಕೆ ಬೇಕಾದಂತಹ ಸಕಲ ಸೌಭಾಗ್ಯ ಸಂಪತ್ತನ್ನು ಮುಖ್ಯವಾಗಿ ಅವರವರ ಮನೋಭೀಷ್ಟ ಏನಿದೆ ಆ ಮನೋಭೀಷ್ಟವನ್ನು ಆ ತಾಯಿ ಅನುಗ್ರಹಿಸುವಂತೆ ಎಲ್ಲರೂ ಕೂಡ ಭಕ್ತಿಯಿಂದ ದೇವಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಪಾರ್ವತಿ ಪದೇ ಅಲ್ಲೇ ನಿಂದಲ್ಲ ಮೂರು ಚಂದ್ರವರು
ಲಿಂಗಾಯತ ಜ್ಯೋತಿಷಿ ವೇದಬ್ರಹ್ಮ ಋಷಿಕೇಶ್ ಬಾಯರಿ ಹಾಗೂ ಗಂಡನ ಮನೆ ದೇವಸ್ಥಾನದ ಪ್ರಧಾನ ಅರ್ಚಕ ರವಿ ಪೋತರಾಜ ಮಾತನಾಡಿ, ಎಷ್ಟೋ ವರ್ಷಗಳ ನಂತರ ಅಷ್ಟಬಂಧ ಪ್ರತಿಷ್ಠೆ ಹಾಗೂ ಚಂಡೀಯಾಗ ಬ್ರಹ್ಮಕಲಶಾಭಿಷೇಕ ಮಹಾಪೂಜೆಯನ್ನು ಎಲ್ಲ ಭಕ್ತರ ಸಹಕಾರದಿಂದ ನಮ್ಮ ಆಡಳಿತ ವರ್ಗದವರೆಲ್ಲರೂ ಕೂಡ ನಮ್ಮಲ್ಲಿ ಕೇಳಿಕೊಂಡಾಗ ನಾವು ಮೊನ್ನೆಯಿಂದ ಇವತ್ತಿನ ತನಕ ಆ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳನ್ನು ನಾವು ಪೂರೈಸಿದ್ದೇವೆ. ಮೊದಲು ಮಹಾಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ನವಕಲಶ ಸ್ಥಾಪನೆ ಮಾಡಿಕೊಂಡು ಕಟ್ಟಡಕ್ಕೆ ಬೇಕಾದಂತಹ ವಾಸ್ತುನಾಮಗಳು ಹಾಗೂ ವಾಸ್ತು ಪೂಜಾ ಬಲಿಗಳನ್ನು ಮಾಡಿಕೊಂಡು ಆ ಒಂದು ದೇವಿಗೆ ಬಿಂಬ ಶುದ್ಧಿ ಮಾಡಿ ನೇತ್ರೋನ್ಮಿಲನವನ್ನು ಮಾಡುವ ಮೂಲಕ ಮಾರನೆಯ ಚಂಡಿಕಾ ಯಾಗ. ಯಾಕಂದರೆ ನಮ್ಮ ಸನ್ನಿಧಿಕಾರಕಂ, ಆ ದೇವಿಯ ದ್ವಾದಶ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರ್ತದೆ, ನಮ್ಮ ಸನ್ನಿಧಿಕಾರಕಂ, ನನ್ನ ಸನ್ನಿಧಾನದಲ್ಲಿ ಒಬ್ಬ ಭಕ್ತ ಏನನ್ನ ಬೇಡ್ತಾನೆ, ಏನನ್ನ ನನ್ನನ್ನು ಕುರಿತು ಪೂಜಿಸ್ತಾನೆ, ಆವಾಗ ದದಾತಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮೇ ತಥಾ ಶುಭಾಂ, ಅವರಿಗೆ ಬೇಕಾದಂತಹ ಅನುಗ್ರಹವನ್ನು ನಾನು ಮಾಡ್ತೇನೆ ಎನ್ನುವಂಥದ್ದು ಆ ಭಗವತಿಯ ವಾಕ್ಯ. ಅದೇ ಪ್ರಕಾರವಾಗಿ ಭಕ್ತರ ಸಹಕಾರದ ಎಲ್ಲರ ಸಹಕಾರದಿಂದ ಸನ್ನಿಧಾನದಲ್ಲಿ ಆ ಒಂದು ಚಂಡೀಯಾಗವನ್ನು ಕೂಡ ಆ ಮಾರಿಕಾಂಬಾ ದೇವಿಗೆ ಸಮರ್ಪಣೆ ಮಾಡಿದ್ದೇವೆ. ತದನಂತರದಲ್ಲಿ 500 ಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನೆ, ಕಲಾಹೋಮ, ಕಲಶಾಭಿಷೇಕ ಮಹಾಪೂಜೆಯನ್ನು ಇವತ್ತಿನ ದಿವಸದಲ್ಲಿ ಆ ಭಗವತಿಗೆ ಸಮರ್ಪಣೆ ಮಾಡಿದ್ದೇವೆ. ಇದರಿಂದ ಆ ಭಗವತಿ ಬಿಂಬದಲ್ಲಿ ಯಾವಚ್ಚಂದ್ರಾವಳಿ ಸೂರ್ಯ ತಿಷ್ಟಂಬ್ಯ ಪ್ರತಿಭಾಗಿನಃ, ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರರು ಎಷ್ಟರ ತನಕ ಇರ್ತಾರೆ ಅಷ್ಟರ ತನಕ ಆ ಬಿಂಬದಲ್ಲಿ ನೆಲೆಸಿ ಈ ಒಂದು ಸಂವಿಧಾನಕ್ಕೆ ಒಬ್ಬ ಭಕ್ತ ಅಮ್ಮ ಎಂದು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಅವರವರ ಇಷ್ಟಾರ್ಥವನ್ನು ತಾಯಿ ಅನುಗ್ರಹಿಸಿ ಮುಂದೆಯೂ ಸಹ ಎಲ್ಲ ಭಕ್ತರ ಸಹಕಾರದಿಂದ ಇದಕ್ಕಿಂತ ಹೆಚ್ಚಿನದಾದಂತಹ ಧರ್ಮ ಕರ್ಮಗಳನ್ನು ಈ ಎರಡೂ ಕ್ಷೇತ್ರದಲ್ಲಿ ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಭಕ್ತರಿಗೆ ಅನುಗ್ರಹಿಸಲು ಭಕ್ತರೆಲ್ಲರಿಗೂ ಕೂಡ ಮಂಗಳಮಯವಾದಂತಹ ಜೀವನವನ್ನು ಆ ಮಾರಿಕಾಂಬೆಗೆ ಅನುಗ್ರಹಿಸಿದಂಥ ಸನ್ನಿಧಾನದ ಅರ್ಚಕರು, ತಂತ್ರಿಗಳು ಹಾಗೂ ನಾವೆಲ್ಲ ಬ್ರಾಹ್ಮಣರು ಕೂಡ ಶುಭಾಶೀರ್ವಾದವನ್ನು ಭಕ್ತ ಜನತೆಗೆ ಮಾಡ್ತಾ ಇದ್ದೇವೆ. ಈ ದಿನ ಶ್ರೀ ಮಾರಿಕಾಂಬಾ ಸನ್ನಿಧಾನದಲ್ಲಿ 3 ದಿನಗಳ ಕಾಲ ಮೊದಲನೇ ದಿನ ಅಷ್ಟಬಂಧನ ಪೂಜೆ, 2ನೇ ದಿನ ಚಂಡಿಕಾ ಯಾಗ, 3ನೇ ದಿನ ಈ ದಿನ ಬ್ರಹ್ಮ ಕಲಶ ಯಾಗ. ಶ್ರೀ ಬಾರ್ಕೂರ್ ಋಷಿಕೇಶ್ ಬಾಯರ್ ಅವರ ನೇತೃತ್ವದಲ್ಲಿ ಶ್ರೀ ಮಾರಿಕಾಂಬಾ ಸನ್ನಿಧಾನದಲ್ಲಿ ಪೂಜೆ ವಿಧಾನ ಮೂಲಕ ಭಕ್ತರ ಸಹಾಯದಿಂದ ಅತಿ ವಿಜೃಂಭಣೆಯಿಂದ ಈ ದಿನ ಪೂಜೆ ನೆರವೇರಿತು. ಸನ್ನಿಧಾನದಲ್ಲಿ ಬಂದಿರುವಂಥ ಎಲ್ಲ ಭಕ್ತರುಗಳು ಶ್ರೀ ಮಾರಿಕಾಂಬೆ ಅವರಿಗೆ ಎಲ್ಲರಿಗೂ ಆಯುಷು, ಆರೋಗ್ಯ ಮತ್ತು ಅವರ ಕಷ್ಟಗಳನ್ನೆಲ್ಲ ತಾಯಿ ನಿವಾರಣೆ ಮಾಡಲಿ. ಮತ್ತು ಈಗ ಬ್ರಹ್ಮ ಕಲಶ ಪೂಜೆ ಆಗಿದೆ, ಈಗ ಅಲಂಕಾರ ಇದೆ. ಅಲಂಕಾರ ಆದ ನಂತರ ಶ್ರೀದೇವಿಗೆ ಮಹಾಮಂಗಳಾರತಿ ಮತ್ತು ಸಾರ್ವಜನಿಕ ಅನ್ನಸಂತರ್ಪಣೆ ಇದೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಬಂದಿರುವಂಥ ಭಕ್ತರೆಲ್ಲರಿಗೂ ಶ್ರೀ ಮಾರಿಕಾಂಬೆ ಅವರಿಗೆ ಆಯುಷು, ಆರೋಗ್ಯ, ಅವರು ಬೇಡಿಕೊಂಡಂಥ ಎಲ್ಲ ಬೇಡಿಕೆ ಈಡೇರಲಿ. ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ಮಾತನಾಡಿ, ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ 2 ಸನ್ನಿಧಾನಗಳಲ್ಲಿ 1ನೇ ತಾರೀಕಿನ ಮಹಾಗಣಪತಿ ಹೋಮ, ನವಗ್ರಹ ಪೂಜೆ, ಪ್ರತಿಯೊಂದು ಪೂಜೆಗಳೊಂದಿಗೆ ಬ್ರಹ್ಮಕಲಶ ಪೂಜೆ, ಮಹಾಗಣಪತಿ ನವಗ್ರಹ ಪೂಜೆ, ಚಂಡಿಕಾ ಹೋಮ, ಬ್ರಹ್ಮಕಲಶೋತ್ಸವ 1ನೇ ತಾರೀಕಿಂದ 3ನೇ ತಾರೀಕುವರೆಗೆ ಋಷಿಕೇಶ್ ಬಾರ್ಕೂರ್ ಅವರಿಂದ ಈ ಸನ್ನಿಧಾನದಲ್ಲಿ ಅವರುಗಳು ನೆರವೇರಿಸಿ ತಾಯಿಯ ಅಷ್ಟಬಂಧ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಭಕ್ತಾದಿಗಳು ಸಾಗರದವರು ಪ್ರತಿಯೊಬ್ಬರಿಗೂ ಮಾರಿಕಾಂಬೆ ದೇವಿ ಒಳ್ಳೆಯದು ಮಾಡಲಿ ಅಂತ ಬೇಡ್ಕೊತಾ ಇದ್ದಾರೆ. ದೇವಸ್ಥಾನ ವ್ಯವಸ್ಥಾಪಕ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ರಾವ್, ಖಜಾಂಚಿ ನಾಗೇಂದ್ರ ಕೊಮಟ, ಪ್ರಮುಖರಾದ ಲೋಕೇಶ್ ಕುಮಾರ್, ತಾರಾಮೂರ್ತಿ, ನವೀನ್ ಕೆಸಿ, ಎಸ್ವಿ ಕೃಷ್ಣಮೂರ್ತಿ, ಕೆವಿ ಜಯರಾಮ್, ಪುರುಷೋತ್ತಮ್, ಬಸವರಾಜ್, ಗಂಗಾಧರ್ ಜಂಬಿಗೆ ಇನ್ನಿತರರು ಹಾಜರಿದ್ದರು. ನಂತರ ನಡೆದ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು.
ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.